ಈಗ UT ಫರ್ಜಾನಾ ಅವರ ಸರದಿ. ಓವರ್ ಟು ಯು. ಇವಾಗ ಸ್ವಾಮೀಜಿಗಳು ಅವರ ಅಭಿಪ್ರಾಯ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಸರ್ ಅವರ ವಿಚಾರದಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ, ನಾನು ಒಂದು ಕ್ಲಾರಿಟಿ ನಿಮಗೆ ಕೊಡಕ್ಕೆ ಬಯಸ್ತೀನಿ. ಅವ್ರದ್ದು ಬೇರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇಡ, ಅದು ಅಲ್ಲಿ ಅವ್ರ ಡಿಬೇಟ್ ನ ಪಾತ್ರ ಅಲ್ಲ, ಅದು ಅವ್ರು ಏನ್ ಮಾತಾಡಿದ್ರು ಅದೇ ಅವರು ಡಿ ಕೆ ಆಯ್ತು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣರಾದವರಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಒಂದು ಪಕ್ಷದ ಒಂದು ಚೆಹರೆ, ಒಂದು ಐಡಿಯಾಲಜಿಕಲ್ ಫೇಸ್ ಆಗಿದೆ, ಐಕಾನ್ ಅವರೊಂದು ಕಾಂಗ್ರೆಸ್ ನ ಆತ್ಮವಾಗಿ ನಮ್ಗೆ ಕಾಣಿಸ್ಕೊಂಡ್ರೆ, ನಮ್ಗೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಆ ಗೆಲುವನ್ನು ಶರೀರವಾಗಿ ನಾವು 7:30ವರೆಗೂ ಕಂಟಿನ್ಯೂ ಮಾಡ್ತಾ ಇದೀವಿ, ಟೈಮ್ ಇದೆ. ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, UT ಫರ್ಜಾನಾ ಅವರಿಗೆ ನಾನು ಕೇಳ್ತಾ ಇದ್ದೀನಿ. ಖಂಡಿತ ಕೇಳಿ. ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಅವರು ನಮ್ಮ ಆತ್ಮ ಅಂತ ಹೇಳಿದ್ರಲ್ಲ, ಅದನ್ನ ಏನ್ ಅನ್ಕೊಂಡು ಹೇಳ್ತೀರಾ ನೀವು? ಯಾವ ಆಧಾರದ ಮೇಲೆ ಹೇಳ್ತೀರಾ? ಕಾಂಗ್ರೆಸ್ ನ ಐಡಿಯಾಲಜಿ ಅದು ಅದ್ರ ಆತ್ಮ ತರ ಸಿದ್ದರಾಮಯ್ಯ ಅವರು ಕಾಣಿಸ್ಕೊಳ್ತಾರೆ, ಶರೀರವಾಗಿ ಅಂದ್ರೆ ಆತ್ಮ. ಹೌದು, ಖಂಡಿತವಾಗ್ಲಿ ಅದನ್ನೇ ಹೇಳ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಂಘಟನೆ, ತನ್ನ ಚಾತುರ್ಯ, ತನ್ನ ಸಂಪನ್ಮೂಲ ಕ್ರೋಢೀಕರಣ, ಇವೆಲ್ಲದರಲ್ಲೂ ಒಬ್ಬ ರಾಕ್ಷಸ ಶಕ್ತಿಯಾಗಿ, ಅಂದ್ರೆ ಆ ರೀತಿಯ ಒಂದು ವ್ಯಕ್ತಿತ್ವ, ದೇಹ ಡಿ ಕೆ ಶಿವಕುಮಾರ್ ಅವ್ರದ್ದು. ಅವರಿಬ್ಬರ ಒಂದು ಜಂಟಿ ಕೊಡುಗೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಲ್ಯಾಣ ರಾಜ್ಯ, ಏನು ಬಸವಣ್ಣ ಅವರು ಹೇಳಿದ್ರಲ್ಲ, ಕಲ್ಯಾಣದಲ್ಲಿ ಬಡವರುಂಟು ಬೇಡುವವರಿಲ್ಲ, ಆ ರೀತಿಯಾದಂತಹ ಒಂದು ಕಲ್ಯಾಣ ರಾಜ್ಯ ನಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ, ಅನ್ನಭಾಗ್ಯದ ಮೂಲಕ, ಶಕ್ತಿ ಯೋಜನೆಯ ಮೂಲಕ, ನಮ್ಮ ಏನು ಯುವ ನಿಧಿಯ ಮೂಲಕ, ಈ ರೀತಿಯ ಯೋಜನೆಗಳ ಮೂಲಕ, ಗೃಹ ಜ್ಯೋತಿ ಯೋಜನೆಯ ಮೂಲಕ, ಮತ್ತು ನೀವು ಅಭಿವೃದ್ಧಿ ವಿಚಾರದಲ್ಲಿ ಆವಾಗ ಕುಂಕು ನುಡಿತಾನೆ ಇದ್ದೀರಿ, ನಂಗೆ ಮಾತಾಡಕ್ಕೆ ಬಿಡೋದಿಲ್ಲ. 2,20,000 ಮಾತಾಡ್ತಾ ಇದ್ದೀನಿ. ಈಗ ನೀವು ಫ್ಲೋ ಅಲ್ಲಿ ಮಾತಾಡ್ತಿದ್ದೀರಾ, ಅಂದ್ರೆ ಆ ಶಕ್ತಿ ಅಂತದ್ದು, ಅವರೆಲ್ಲ ಜಂಟಿ ದೈತ್ಯ ಶಕ್ತಿ ಅಂತ. ಬಟ್ ಆ ದೈತ್ಯ ಶಕ್ತಿಗಳ ನಡುವೆ ಈಗ ಪೀಕ್ಲಾಟ ಶುರುವಾಗಿರೋದು ಪಕ್ಕಾ ಆಗಿದೆ. ಇದನ್ನ ನೀವು ಸಮರ್ಥನೆ ಮಾಡಕ್ ಹೋಗೋದು ತಪ್ಪಾಗುತ್ತೆ. ಅಂತಹ ಶಕ್ತಿಗಳಿಗೆ ಮಹತ್ವಾಕಾಂಕ್ಷೆ ಇರ್ತದೆ, ನಾನು ಸಿಎಂ ಆಗ್ಬೇಕು ಅಂತ ಇರ್ತದೆ, ಇದ್ರೆ ಏನ್ ತಪ್ಪು? ಅದೇ ಆಗ್ಬಾರ್ದಲ್ಲ. ದೇವನಿಂದ ಏಪ್ರಿಲ್ ಕ್ರಾಂತಿ, ಮೇ ಕ್ರಾಂತಿ, ಜೂನ್ ಕ್ರಾಂತಿ ಏನಾಗುತ್ತೆ? ಎಲ್ಲರ ಗಮನ ಅಲ್ಲೇ ಹೋಗುತ್ತೆ. ಗ್ಯಾರಂಟಿಗಳಿಗೆ ಅಡಚಣೆ ಬಂತ, ಅಥವಾ ನಾಡಿನ ಜನರ ದಿಕ್ಕು ತಪ್ಪಿಸುವಂತ, ಅಂದ್ರೆ ಒಂದು ಸಂಸ್ಕಾರವಿಲ್ಲದ ಏನಾದ್ರು ಬಿಹೇವ್ ಮಾಡಿದ್ರೆ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಸರ್? ನೋಡಿ, ಅವ್ರು ಕೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಾರೆ. ಪ್ರಶ್ನೆನೇ ಅಲ್ಲ, ಅವ್ರು ಏನಾದ್ರೂ ಕೇಳ್ಕೊಳ್ಳಿ, ನಿಮ್ ಹೈಕಮಾಂಡ್ ಏನಾದ್ರೂ ಕೊಂಡ್ಕೊಳ್ಳಿ, ಅದೆಲ್ಲ ಪ್ರಶ್ನೆ. ಆದ್ರೆ ಬರೀ ಇದೇ ಚರ್ಚೆ ಆದ್ರೆ, ಈಸ್ ದೇರ್ ಅ ಸ್ಪೇಸ್ ಫಾರ್ ಡೆವಲಪ್ಮೆಂಟ್? ಬಿಜೆಪಿಯಲ್ಲಿ ನಡೀತಲ್ಲ, 4 ಮುಖ್ಯಮಂತ್ರಿಗಳು ಆತರ ಏನಾದ್ರು ನಡೀತಾ? ನಮ್ದ್ರಲ್ಲಿ ತಿಂಗಳಿಗೊಂಡು ಹೋದ್ರಲ್ಲ, ಆತರ ಏನಾದ್ರು ನಡೀತಾ? ಇಲ್ಲ ಇಲ್ಲ, ಜಾಸ್ತಿ ಅಂದ್ರೆ ಅಲ್ಲಿ ಪ್ರಬಲ ಆಕಾಂಕ್ಷಿಗಳು ಇಲ್ಲಿ ಇಬ್ಬರೇ ಇರೋದು ಅಂತ ಹೇಳ್ತಾ ಇದ್ದೀರಾ? ಹಿಂಗೆ ಅಲ್ಲ, ನಾನು ಹೇಳ್ತಾ ಇರೋದು ಇವಾಗ ನೀವು ಮಾತಾಡ್ತಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿದೆ, ಪರಮೇಶ್ವರ್ ಹೆಸರಿದೆ. ಹೂ ಇಸ್ ಯುವರ್ ಹೈಕಮಾಂಡ್? ಕಾಂಗ್ರೆಸ್ ಹೈಕಮಾಂಡ್ ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಯಾವ ಮುಖ ಇಟ್ಕೊಂಡು ಹೇಳ್ತೀರಿ? ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದಾಗ ಬಾಯಿ ಮುಚ್ಕೊಂಡು ಇರ್ಬೇಕು ನೀವು ನಾಯಕರುಗಳು ಅಂತಂದ್ರೆ, ನಿಮ್ ನಾಯಕರುಗಳು ಮಾತಾಡ್ತಾನೆ ಇದಾರಲ್ವಾ? ಅಂದ್ರೆ ಒಬ್ಬ ದಲಿತ ವ್ಯಕ್ತಿ ನೀವು ಕೊಡ್ತಕ್ಕಂತ ಗೌರವ ಇದೆ. ದಿಸ್ ಇಸ್ ದ ರೆಸ್ಪೆಕ್ಟ್ ವಾಟ್ ಯು ಶೋ. ಯಾರು ನಿಮ್ ಹೈಕಮಾಂಡ್ ಹೇಳಿ? ಒಬ್ಬರೇ ಹೈಕಮಾಂಡ್ ಯಾರು? ನಮ್ಮ ಹೈಕಮಾಂಡ್ ಮೋದಿ ಇಸ್ ಅವರ್ ಹೈಕಮಾಂಡ್. ನಿತಿನ್ ಮೋದಿ ಅವರು ಭಾರತನ ಯಾವ ರೀತಿ ನಿಮ್ಮ ಹೈಕಮಾಂಡ್ ಯಾರು? ನಿಮ್ಮ ಹೈಕಮಾಂಡ್ ಯಾರು? ನಿಮ್ಮ ಹೈಕಮಾಂಡ್ ಯಾರು? ಜನ ಹೇಗೆ ನಿಮ್ಮ ಹೈಕಮಾಂಡ್ ಯಾರು? ದೇಶ ಹೂ ಇಸ್ ಯುವರ್ ಲೀಡರ್? ಎಲ್ಲರೂ ನೋಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಿಮ್ಮ ಲೀಡರ್ ಯಾರು? ಅವರೇ ನಮ್ಮ ಲೀಡರ್. ಇನ್ಯಾರು? ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ. ಒಬ್ಬರೇ ಹೇಳಿ, ನಿಮ್ಮ ಹೈಕಮಾಂಡ್ ಯಾರು? ನಿಮ್ಗೆ 2 ಕಣ್ಣಿಟ್ಟು ಇದ್ಬೇಕು. ಅಲ್ಲಲ್ಲ, ನಿಮ್ಮ ಹೈಕಮಾಂಡ್ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾಗ ಸುಮ್ಮನೆ ಇರಬೇಕಂದ್ರೆ ನೀವೇ ಸುಮ್ಮನೆ ಇರ್ತಾ ಇಲ್ಲ. ನಮ್ಮ ನಾಯಕ ಮೋದಿ, ನಿಮ್ಮಲ್ಲಿ ಆ ರೀತಿ ಹೇಳೋ ಧೈರ್ಯ ನೀವು ಮಾಡಲ್ಲ ಬಿಡಿ. ಕಾಂಗ್ರೆಸ್ ಅವರು ಅಲ್ಲ, ಇದು ಪ್ರಜಾಪ್ರಭುತ್ವ. ಏನ್ ಮಾತಾಡ್ತಿರ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಿಮ್ಮ ರಾಜ ಆಗಿರ್ಬೋದು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಪ್ರಜಾಪ್ರಭುತ್ವ ದೇಶ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ರೀ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು. ದಲಿತರನ್ನ ಕನ್ಸಿಡರೇಷನ್ ತಗೊಂಡಿಲ್ಲ ನೀವು. ಪಾಪ ನೀವು ಅವಮಾನ ಮಾಡ್ತಾ ಇರೋದು, ನೀವು ಅವಮಾನ ಮಾಡ್ತಿರೋದು. ಏನ್ ಮಾತಾಡ್ತೀರಿ? ಅವ್ರು ಸೈಲೆಂಟ್ ಆಗಿರ್ಬೇಕಂತ ಹೇಳಿದ್ರು ಕೂಡ ನೀವೇ ಕನ್ಸಿಡರೇಷನ್ ತಗೊಳ್ತಾ ಇಲ್ಲ. ಯಾವ ಆಧಾರದ ಮೇಲೆ ಮಾತಾಡ್ತೀರಿ? ಯಾವ ಆಧಾರದ ಮೇಲೆ ಮಾತಾಡ್ತೀರಿ? ಭಯೋತ್ಪಾದಕ ಅಂತ ಪ್ರಧಾನಮಂತ್ರಿಯನ್ನ ನಾಚಿಕೆ ಆಗೋದಿಲ್ವಾ ಆ ರೀತಿ ಹೇಳಲಿಕ್ಕೆ? ಪ್ರಧಾನಮಂತ್ರಿಯನ್ನ ಯಾರು ಹೇಳಿದ್ದು? ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಲ್ವಾ? ಮಾಹಿತಿ ತಿಳ್ಕೊಳ್ಳಿ ನೀವು ಫಸ್ಟ್. ಭಯೋತ್ಪಾದನೆ ನೋಡಿ, ಯಾರು ಭಯೋತ್ಪಾದಕ ಹೇಳ್ಬೇಕಾ? ನಾನು ಭಯೋತ್ಪಾದಕ ಯಾರು ಅಂತ ನೀವು ಹೇಳಿ. ಹೇಳ್ಬೇಕಾ ಭಯೋತ್ಪಾದಕರು ಯಾರೆಲ್ಲ ಭಯೋತ್ಪಾದಕರು ಮಾಡ್ತಾ ಇದಾರಂತ? ಏನ್ ಮಾತಾಡ್ತೀರಿ? ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ಒಬ್ಬ
ದೇಶದ ಪ್ರಧಾನಮಂತ್ರಿ ಭಯೋತ್ಪಾದಕರು ಅಂತಂದ್ರೆ ಮೇಲೆ ಮಾತಾಡ್ತೀರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರಲ್ಲ, ಅವ್ರ ಪರವಾಗಿ ನೀವೇನ್ ಹೇಳ್ತೀರಿ? ಅದು ಸರಿನಾ ತಪ್ಪ? ಅವ್ರನ್ನ ರಾಜ್ಯಸಭಾ ಎಂಪಿ ಮಾಡಿದ್ರಲ್ಲ ನಜೀರ್ ಅಹಮದ್ ನ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು. ಅದು ಸರಿನಾ ತಪ್ಪ ಹೇಳಿ? ಸ್ಮರಣೆ ಮಾಡ್ತಾ ಅದು ಸರಿನಾ ತಪ್ಪ ಹೇಳಿ? ಅದು ಸರಿನಾ ತಪ್ಪ ಹೇಳ್ರಿ? ಅದು ಸರಿನಾ ತಪ್ಪ ಹೇಳಿ? ನೋಡಿ, ಅವ್ರು ತಪ್ಪಂತ ಮಾತ್ರ ಹೇಳ್ತಾ ಇಲ್ಲ, ತಪ್ಪಂತ ಮಾತ್ರ ಹೇಳ್ತಾ ಇಲ್ಲ. ಕಮ್ಯುನಿಕೇಟ್ ಪ್ರಾಪರ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅದು ಬೇಡ, ಅದು ಬೇಡ, ಬೇಕಾಗಿಲ್ಲ. ಯಾರು ಹೇಳಿಲ್ಲ ಅದನ್ನ. ಅದು ಸರಿನಾ ತಪ್ಪ? ಒಂದ್ ನಿಮಿಷ ರೀ, ಅದಕ್ಕೆಲ್ಲದಕ್ಕೂ ಕೂಡ ಏನ್ ಪ್ರಾಸೆಸ್ ಆಗ್ಬೇಕು ಆಗ್ತಾ ಇದೆ. ದಟ್ ಇಸ್ ನಾಟ್ ದ ಪಾಯಿಂಟ್ ಟು ಡಿಸ್ಕಸ್ ಹಿಯರ್. ಒನ್ ಮಿನಿಟ್ ನಮಗೆಲ್ಲ ಪ್ರೀತಿ ಬಿಡಿ, ಪ್ರೀತಿ ಇರುತ್ತೆ. ಬ್ಯೂಟಿ ಪರ್ಸನ್ ಅವರೇ, ಇಷ್ಟೊಂದು ಆವೇಶ ಬೇಡ. ಉತ್ಕರ್ಷ ಅವರೇ, ಈ ರೋಷಾವೇಶ ಬೇಡ. ನೋಡಿ, ಒಂದ್ ಮಿನಿಟ್ ಪಾಕಿಸ್ತಾನ ಮೇಲೆ ಒಂದ್ ನಿಮಿಷ ಬ್ಯೂಟಿ ಪರ್ಸನ್ ಅವರೇ, ಒಂದ್ ನಿಮಿಷ. ಉತ್ಕರ್ಷ ಅವರೇ ಕೇಳಿದ ಪ್ರಶ್ನೆ ಏನು? ಅವರಿಗೆ ಹೈಕಮಾಂಡ್ ಯಾರು ಅನ್ನುವ ಕನ್ಫ್ಯೂಷನ್ ಅಲ್ಲ, ಆದ್ರೆ ಅವರ ಮಾತಿಗೆ ಎಷ್ಟು ಬೆಲೆ ಕೊಡ್ತೀರಾ ನೀವು ಅನ್ನುವ ಮಾತನ್ನ ಉತ್ಕರ್ಷ್ ಅವರು ಪ್ರಸ್ತಾಪ ಮಾಡಿದ್ರು. ಇಲ್ಲ, ನಿಮ್ಮ ಕಡೆ ಹೇಗೆ ನಾಯಕರಿದ್ದಾರೋ ನಮಗೂ ಹಾಗೆ ನಾಯಕರಿದ್ದಾರೆ, ಆದ್ರೆ ಆ ದಲಿತ ನಾಯಕ ಅಂತ ಹೇಳಿ ನೀವು ಅವಮಾನ ಮಾಡಬೇಡಿ ಅನ್ನೋದು ಯೂಟ್ಯೂಬ್. ಅಲ್ಲ, ಒಂದು ನಿಮಿಷ. ಆವಾಗಿಂದ ಬಲಿಷ್ಠ ಜಾತಿಗಳ ಬಗ್ಗೆ ಬಹಳ ಮಾತಾಡ್ತಾ ಇದ್ದೀರಾ ನೀವು, ದಲಿತರ ಬಗ್ಗೆ, ಅಹಿಂದ ಅಲ್ಪಸಂಖ್ಯಾತ ಸಮುದಾಯವನ್ನ ಹಾಗಾದ್ರೆ ಕಾಂಗ್ರೆಸ್ ಅವಮಾನ ಮಾಡ್ತು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಂಗ್ರೆಸ್ ಅವಮಾನ ಮಾಡ್ತು. ಅದೆಲ್ಲ ಪ್ರಶ್ನೆ. ಅದನ್ನ ಆ ಪ್ರೀತಿ ಕಾಳಜಿ ನಿಮಗ್ ಬೇಡ, ಉತ್ಕರ್ಷ್ ಅವ್ರಿಗೂ ಬೇಡ. ಆದ್ರೆ ನಾನು ಹೇಳ್ತಾರ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರಷ್ಟೇ ಅಲ್ಲ, ಅಲ್ಪಸಂಖ್ಯಾತ ಸಮುದಾಯವನ್ನ ಪ್ರತಿನಿಧಿಸುವಂತಹ ಒಬ್ಬ ಮಹಿಳೆ ಕೂಡ ಆಗಿರುವಾಗ ನೀವು ಬರೀ ನಿಮ್ಮ ಪಕ್ಷವನ್ನಷ್ಟೇ ಏನ್ ಹೇಳ್ತು ಒನ್ ಸೈಡೆಡ್ ಆನ್ಸರ್ ನ ಕೊಡೋಕಿಲ್ಲ. ಈಗ ನಿಮ್ಮ ಪಕ್ಷದ ನಿಲುವನ್ನ ಖಂಡಿಸಿ ಮುಸ್ಲಿಂ ಸಮುದಾಯದ ಅನೇಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದಲ್ಲ, ಈ ಮೂಲಕ ಹೇಳ್ಬೋದ್ರಿ, ನಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ, ಆದ್ರೆ ನಾವು ಯಾರಿಗೂ ಬ್ಲಾಕ್ ಮೇಲ್ ಮಾಡೋದು, ಹೆದರಿಸೋದು, ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ತೀವಿ ನೋಡಿ ಅಂತ ಹೇಳುವ ಮಹಿಳೆಯರಿಗಾಗಿರ್ಬಹುದು ಅಥವಾ ಅಲ್ಪ ಸಮುದಾಯದ ಉಲೈಮಗಳಿಗಾಗಿರ್ಬೋದು, ಪ್ರಬಲ ಮುಸ್ಲಿಂ ಮುಖಂಡರಿಗಾಗಿರ್ಬೋದು, ನಿಮ್ಮ ಸಮುದಾಯದಲ್ಲಿ ಪಿತೂರಿ ನಡೆಸ್ತಾ ಇರುವಂತ ನಾಯಕರಿಗಾಗಿರ್ಬೋದು, ಅವ್ರಿಗೇನ್ ಹೇಳ್ತೀರಾ? ನೀವು ನನಗೆ ಸಾವಕಾಶವಾಗಿ 100% ಟೈಮ್ ಇಸ್ ಯುವರ್ಸ್. ಎಲ್ರಿಗೂ ಓಕೆ. ಮೊದಲನೇದಾಗಿ ನಾನು ಕಾಂಗ್ರೆಸ್ ವಕ್ತಾರೆ, ಸಂವಿಧಾನವಾದಿ. ಅದರ ಜೊತೆಗೆ ನಾನು ಹುಟ್ಟಿದ ಧರ್ಮ, ಯಾಕಂದ್ರೆ ನಾನು ಒಟ್ಟು ಮಾನವ ಕುಲಂ ತಾನೊಂದೇ ವಲಂ ಅನ್ನುವಂಥವಳು, ಸರ್ವೇ ಜನ ಸುಖಿನೋ ಭವ ಅಂತ ಬಾಳ್ತಾ ಇರೋರು. ಇಲ್ಲಿ ಹೇಳೋದು ಮಾತ್ರ ಅಲ್ಲ, ನಾವು ಬಾಳ್ತಾ ಇರೋ. ಓಕೆ, ಅದು ನಿಮ್ಮೊಬ್ಬರ ಸೊತ್ತಲ್ಲ, ಅದೊಂದು ಶ್ರೇಷ್ಠವಾದಂತಹ ಕಲ್ಪನೆ, ಆಯ್ತಾ? ಅದನ್ನ ನಾವು ಸ್ವೀಕಾರ ಮಾಡಿದೀವಿ. ನಾನ್ ಹೇಳೋದು, ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡಿದೆ, ಅನ್ಯಾಯ ಮಾಡಿದೆ ಅಂತ ಒಂದು ಉಪಚುನಾವಣೆ ಒಂದು ಟಿಕೆಟ್ ಇಟ್ಟುಕೊಂಡು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಾಗ ಅದಕ್ಕೆ ಏನೋ ಶಿಸ್ತಿನ ಕ್ರಮ ಇಟ್ಟುಕೊಂಡು ನೀವು ಹೇಳ್ತಾ ಇದ್ದೀರಲ್ಲ, ಸಮುದಾಯ ನೆಗೋಷಿಯೇಟ್ ಮಾಡುತ್ತೆ. ನೆಗೋಷಿಯೇಟ್ ಮಾಡುವಾಗ ಗೆರೆ ಹಾಕಿ ಮಾತಾಡಲ್ಲ, ಹೆಚ್ಚು ಕಮ್ಮಿ ಮಾತಾಡ್ತದೆ. ಅದನ್ನ ನೀವು ಅಲ್ಪಸಂಖ್ಯಾತರ ವಿರೋಧಿ ಅಂತ ಹೇಳ್ತಾ ಇದ್ರೆ, ಅಲ್ಪಸಂಖ್ಯಾತರ ಓಲೈಕೆ ಯಾರು? ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ವಿರೋಧಿಗಳು ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿವರೆಗೂ ನಾವು ಕಾಂಗ್ರೆಸ್ ನ ನಂಬ್ಕೊಂಡು ಬಂದಿದ್ವಿ, ಆದ್ರೆ ಈಗ ನಾವು ಪರ್ಯಾಯವಾಗಿ ಬೇರೆ ಪಕ್ಷವನ್ನ ಅಥವಾ ಬೇರೆ ಮಾರ್ಗವನ್ನ ಹುಡುಕಿಕೊಳ್ಬೇಕಾಗಿದೆ ಅಂತ ಮಾಧ್ಯಮದವರು ಹೇಳ್ತಾ ಇಲ್ಲ, ಯಾವುದೇ ರಾಜಕೀಯ ನಾಯಕರು ಹೇಳ್ತಾ ಇಲ್ಲ. ಮುಸಲ್ಮಾನ್ ಸಮುದಾಯದಲ್ಲಿ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಈ ರೀತಿ ಅದಕ್ಕೆ ಉತ್ತರ ಕೊಡಿ. ಮತ್ತೆ ಹೇಳ್ತೀನಿ, ಇವಾಗ ಕಾಂಗ್ರೆಸ್ ಇದು ಬಿಡಿ, ಪಕ್ಷನೇ ಬಿಡಿ, ಪಕ್ಷವನ್ನ ಬಿಟ್ಟು ಸಮಾಜಶಾಸ್ತ್ರೀಯವಾಗಿ ನಾವು ಮಾತಾಡೋಣ. ಪಕ್ಷವನ್ನೇ ಬಿಟ್ಬಿಡಿ. ಇವಾಗ ಕಾಂಗ್ರೆಸ್ ಬಿಟ್ಟಾಗ ಇರುವುದು ಉಳಿದವೆಲ್ಲವೂ ಕೋಮುವಾದಿ ಪಕ್ಷಗಳು. ಆ ಕೋಮುವಾದಿ ಬಿಜೆಪಿ ಅವರಂತೂ ಬಿಡಿ, ಅವರು ಮೇಡಮ್ ನೀವು ಯಾಕೆ ಅವ್ರ ಬಗ್ಗೆ ಹೋಗ್ತಿದ್ದೀರಾ? ನಾ ಏನೋ ಪ್ರಶ್ನೆ ಕೇಳಿದ್ವಿ, ಯಾವ್ದೋ ಉತ್ತರ ಕೊಡ್ತಾ ಇದ್ದೀರಿ. ಎಷ್ಟು ನಿಷ್ಕ್ರಿಯರಾಗಿದ್ದೀರಿ ಅಂದ್ರೆ ಪಾಪ ನಜೀರ್ ಅಹಮದ್ ಜಬ್ಬಾರ್ ಬಿಡಿ ಪಾಪ ನಿಮಗೆ ಸಿಕ್ಕಾಪಟ್ಟೆ ಪ್ರೀತಿ ಬಂದ್ಬಿಟ್ಟಿದೆ. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ಯಾರು? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ಯಾರು? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ಯಾರು?
ನೋಡಿ ನೀವು ಉತ್ತರ ಕೊಡಕ್ ಆಗ್ತಾ ಇಲ್ಲ. ಹೇಳೋ ಧೈರ್ಯ ಇಲ್ಲ ನಿಮ್ಗೆ ಸರ್. ಲೆಟರ್ ಕಂಪ್ಲೀಟ್ ಹೇಳೋ ಧೈರ್ಯ ಇಲ್ಲ. ಏನ್ ಹೇಳ್ತಾರೆ ಹೇಳಿ. ನಾನು ಯಾಕೆ ಹೇಳ್ತೀನಿ, ಅವರ ಪಾಪ ಅಡ್ಡಿ ಮಾಡ್ತಿದ್ದೀರಾ? ಅಬ್ದುಲ್ ಕಲಾಂ ಅವ್ರು ಯಾರು ಆಯ್ತು ಆಯ್ತು, ಅದು ಮುಗಿದೋದ ಅಧ್ಯಾಯ. ಒಂದು ಈಗ ನಿಮಿಷ, ಈಗ ಯಾವ ಒಂದು ಮುಮ್ತಾಜ್ ಅಲಿ ಕಾರನ್ನ 2008 ಮಿನಿಸ್ಟರ್ ಮಾಡಿದ್ವಿ ನಾವು ಬಿಜೆಪಿ ಆಯ್ತು, ಅವರು. ಆಯ್ತು. ಅದನ್ನೇ ಏನ್ ಮಾತಾಡ್ತೀರಿ? exceptions. MJ ಅಕ್ಬರ್, ಪ್ರತಿಯೊಂದು ಮಹಸಿನ್ ಖಾನ್, You are ಸಿಕಂದರ್ ಭಟ್, ಭೂಮಿಯಲ್ಲಿ ಹೆಸರುಗಳನ್ನು ಕೊಡ್ಬೋದು. ಲೆಟರ್ ಆನ್ಸರ್ ಫಸ್ಟ್. ಪ್ರತಿಯೊಂದು ವಿಷಯಕ್ಕೂ ಅಪವಾದ ಮಹಿಳೆಯರಿಗೆ ತುಂಬಾ ಗೌರವ ಕೊಡೋ ಪಕ್ಷ ಅಲ್ವೇ? 33% ರಿಸರ್ವೇಶನ್ ನಾವೇ ತಂದಿದ್ದು ಸರ್. ಏನ್ ಮಾತಾಡ್ತಾರೆ? ನೋಡಿ, ಈಗ ಅವರು ಬೇಕಾಗಿರೋ ವಿಚಾರವನ್ನು ಹೇಳಕ್ಕಾಗಲ್ಲ. ನೋಡಿ ಹಿಂಗೆ ಅಲ್ವಾ? ಅಡ್ಡ ಮಾಡ್ತಾರೆ. Yes, ನಾನು yes. ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ತನ್ನದೇ ಆದಂತಹ ಸಂಕಷ್ಟಗಳಿದ್ದಾವೆ. ನಾನು ಏನ್ ಹೇಳ್ತಾ ಇದ್ದು, ಈ ಬಿಜೆಪಿ ಅವರು yes. ಕೊಟ್ಟಿರುವಂತಹ ಒತ್ತಡಗಳೆಲ್ಲ, ರಾಜಕೀಯ ಒತ್ತಡಗಳೆಲ್ಲ, ಅಲ್ಲಿ ಬೌದ್ಧಿಕವಾದಂತಹ ವಾತಾವರಣದ ಒಂದು ಕೊರತೆ ಇದೆ ಅನ್ನೋದನ್ನ ನಾನು ಐ ಹ್ಯಾವ್ ಟು ಅಗ್ರಿ. ಆಯ್ತಾ? ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಯಾವುದೇ ಕೋಮುವಾದಿ ಪಕ್ಷದ ಕಡೆಗೆ ಹೋಗದ ರೀತಿಯಲ್ಲಿ ಈ ಭಾರತ ದೇಶದಲ್ಲಿ ಅವರು ತಲೆ ಎತ್ತಿ ನಿಂತು ಬದುಕುವ ರೀತಿಗೆ ಅವರಿಗೆ ಜಾತ್ಯತೀತ ಪಕ್ಷದ ಒಂದು ಆಧಾರ ಬೇಕೇ ಬೇಕು. ಒಂದು ಟಿಕೆಟ್ ಮೂಲಕ ಅಥವಾ ಯಾವುದೋ ಒಂದು ಪಕ್ಷ ನಿಷೇಧ ಚಟುವಟಿಕೆ ಶಿಸ್ತು ಕ್ರಮ ತೆಗೆದ್ರ ಮೂಲಕ ಅಲ್ಪಸಂಖ್ಯಾತ ವಿರೋಧಿ ಅಂತ ಯಾರಾದ್ರೂ ಹೇಳಿದ್ರೆ, ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಪ್ರೀತಿ ಇರುವಂತಹ ಒಬ್ಬ ಹೆಣ್ಣಾಗಿ ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿತ್ವವಾಗಿ ನಾನು ಹೇಳ್ತೀನಿ, ಕಾಂಗ್ರೆಸ್ ಯಾವತ್ತೂ ಅಲ್ಪಸಂಖ್ಯಾತರನ್ನ ಕೈ ಬಿಡ್ಲಿಲ್ಲ. ಯಾಕಂದ್ರೆ ಅವ್ರು ಯಾರನ್ನು ಕೈ ಬಿಡೋದಿಲ್ಲ. ಕಾಂಗ್ರೆಸ್ ಎಲ್ಲರನ್ನು ಸಮಾನವಾಗಿ ನೋಡುತ್ತೆ. ಆದ್ರೆ ಇನ್ನಷ್ಟು ಅವ್ರು ನೆಗೋಷಿಯೇಟ್ ಮಾಡ್ಲಿ, ಪಡ್ಕೊಳ್ಳಿ ಅನ್ನೋದು ನನ್ನ ಒಳಾಸೆ. ಥ್ಯಾಂಕ್ ಯು ಮೇಡಮ್, ಐ ವಿಲ್ ಅಲೋ ಯು. ಅಂದ್ರೆ ಎಲ್ರಿಗೂ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಾಗ ಒಂದನ್ನು ನಾವು ಗಮನಿಸಬೇಕು, ಯಾವುದನ್ನ ನಾವು ಉದ್ದೇಶಿಸಿ ಮಾತನಾಡಬೇಕು ಅದನ್ನು ಬಿಟ್ಟು ಎಲ್ಲವನ್ನೂ ಮಾತನಾಡ್ತಾ ಇದ್ದೀವಿ. ಈಗ ಅಲ್ಪ ಸಮುದಾಯದ ನಾಯಕರು ತಾನೇ ಹೇಳಿದ್ದೇನೆ, ಮಾಧ್ಯಮ ಅಲ್ಪಸಂಖ್ಯಾತರು, ಕರೆಕ್ಟ್, ಅಲ್ಪಸಂಖ್ಯಾತರೇ ಆಗಿದ್ದಾರೆ, ಈಗ ಬಹುಸಂಖ್ಯಾತರಾಗ್ತಾ ಇದ್ದಾರೆ ಅನ್ನೋ ಭಯ ಕೂಡ ಕೆಲವರಿಗೆ ಇದ್ದಂಗಿದೆ. ನೋಡೋಣ, ಇರಲಿ, ಐ ವಿಲ್ ಟೇಕ್ ಮೈ ವರ್ಡ್ ಬ್ಯಾಕ್. ಓಕೆ, ಅಲ್ಪಸಂಖ್ಯಾತ ಮುಸ್ಲಿಂ ಮೈನಾರಿಟಿ, ಮುಸ್ಲಿಂ ಅಲ್ಪಸಂಖ್ಯಾತ ನಾಯಕರಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡದಾಗಿ ಗುಲ್ಲೆದಿದೆ. ನೆಕ್ಸ್ಟ್ ಪಾಠ ಕಲಿಸ್ತೀವಿ ನೋಡಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಏನ್ರಿ ಅಂದ್ಕೊಂಡಿದೆ ನಮ್ಮನ್ನು ಅಂತ ಅವ್ರು ಹೇಳ್ತಾ ಇರೋದು ಸುಳ್ಳಲ್ಲ ಅಲ್ವಾ? ಪ್ರತಿಭಟನೆಗಳಾದವು, ಹೇಳಿಕೆಗಳ ಯುದ್ಧಗಳಾಗ್ತಾ ಇದ್ದಾವೆ. ಆದರೆ ಇಲ್ಲಿ ಯೂಟಿ ಫರ್ಜಾನ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ಆಫ್ಕೋರ್ಸ್ ಹಂಗೆ ಹೇಳಲಿ, ಆದರೆ ನೀವು ಏನು ಆ್ಯಕ್ಷನ್ ತೆಗೆದುಕೋತಾ ಇದ್ದೀರಾ, ಅವರ ಮನವೊಲಿಸಲು ಮುಂದೆ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಹಾಗಾಗಿ ಚರ್ಚೆ ಮಾಡೋಣ ಈಗ. ಓಕೆ, ಪವರ್ ಫೈಟ್ ಮೇಯಲ್ಲಿ ಯಾರಿಗೆ ಫ್ಲವರ್ ಇಡ್ತಾರೋ ಅಥವಾ ಫ್ಲವರ್ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಅಂದರೆ ಮುಂದುವರೆದ ಭಾಗವಾಗಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ. ಕೆಲವೊಂದು ಇತಿಹಾಸದ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ವರ್ಸಸ್ DK ಬ್ರದರ್ಸ್, ಯಡಿಯೂರಪ್ಪ ವರ್ಸಸ್ ರೆಡ್ಡಿ ಬ್ರದರ್ಸ್ ನಡುವೆ ಯಾವ ರೀತಿ ಆಯಿತು, ಶೋಭಾ ಕರಂದ್ಲಾಜೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿದಾಗ ಯಡಿಯೂರಪ್ಪ ಅವ್ರನ್ನ ಕೈ ಕಟ್ಟಿ ಕೂರಿಸುವಂಥ ಕೆಲಸ ಆಯಿತು. ಅಲ್ಲಿ ಡೆಲ್ಲಿಯಲ್ಲಿ ಲಾಬಿ ಕೂಡ ಮಾಡ್ತಾ ಇದ್ರು ರೆಡ್ಡಿ ಬ್ರದರ್ಸ್. ಅದೇ ರೀತಿ DK ಬ್ರದರ್ಸ್ ಏನಾದರೂ ಮಾಡ್ತಾ ಇದ್ದಾರಾ? ಫ್ಲವಾರ ಎರಡೂ ಇದ್ದಾವೆ. ಒಟ್ಟಿನಲ್ಲಿ ಅಲ್ಲಿ ಯಾರಿಗೆ ಅಧಿಕಾರ ಹಂಚಿಕೆ ಆದರೂ ಕೂಡ ಒಂದನ್ನು ನಮ್ಮ ಜನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನು ಬಿಡ್ರಿ ಪಾಪ, ಅವರೇ ಎಷ್ಟು ಅಧಿಕಾರದಲ್ಲಿ ಅವ್ರಿಗೆ ತುಂಬ ಕೆಲಸ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಸಿಗಲಿ ಅನ್ನುವ ಆ ಕರುಣೆ ಇದೆಯಲ್ಲ, ಆ ಕರುಣೆ ಹಕ್ಕು ನಿಮ್ಮ ಕೆಲಸಗಳ ಮೇಲೆ ಇರಲಿ. ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗಿರಲಿ, ನಿಮ್ಮ ಮನೆಗಾಗಿರ್ಬೋದು, ಹೆಲ್ತ್ಗಾಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ಆ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ ಚರ್ಚೆನ ನೋಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ಎಸ್ ಉಮೇಶ್ ಗೌಡ್ರೆ, ಇಲ್ಲಿ ನೀವು ಕೂಡ ರಾಜಕಾರಣದಲ್ಲಿ ಯಾವ ರೀತಿ ಪಟ್ಟಿರುತ್ತೆ, ಮಸಲತ್ತುಗಳಿರುತ್ತವೆ ಅನ್ನೋದು ಚೆನ್ನಾಗೆ ಗೊತ್ತಿರುವಂಥವ್ರು, ಮತ್ತು ರಾಜಕೀಯ ಭೀಷ್ಮ 24/7 ರಾಜಕಾರಣ ಬಿಟ್ಟು ಬೇರೆ ಏನು ಮಾಡಲ್ಲ ಅಂತ ಹಿರಿಯರಾಗಿರುವಂಥ ಮಾಜಿ ಪ್ರಧಾನಿ ದೇವೇಗೌಡರ ಪಕ್ಷದಲ್ಲಿರುವಂಥವ್ರು. ಹೀಗಾಗಿ ಮುಂದೆ ಏನು ಆಗಬಹುದು, ನಿಮಗಿರುವ ಆತಂಕ ಏನು ಮತ್ತು ಭರವಸೆಗಳೇನು, ಆಕಾಂಕ್ಷೆಗಳೇನು ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ನೋಡಿ, ಸಿದ್ದರಾಮಯ್ಯನವರು ಈ ಬಾರಿ ಏನಾದರೂ ಅಧಿಕಾರವನ್ನು ಬಿಟ್ಕೊಡ್ಲಿಲ್ಲ ಅಂತಂದರೆ ಒಂದು ಕೆಟ್ಟ ಹಣೆಪಟ್ಟಿಯನ್ನು ಕಟ್ಕೋಬೇಕಾಗುತ್ತೆ. ಯಾರು? ಸಿದ್ದರಾಮಯ್ಯನವರು. ಹೌದು, ಯಾವ ಕಾರಣಕ್ಕಾಗಿ? ಏನು ಅಂತಂತಂದರೆ, ಈಗ ಮೂಲ ಕಾಂಗ್ರೆಸ್ ಪಕ್ಷ ಕಟ್ಟಿರುವಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇಷ್ಟು ತನಕ ಹೇಳಿದರು, ಇವರು ಆತ್ಮವಾಗಿ ಅವ್ರ ದೇಹವಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ. ಯಾರ ಆತ್ಮ? ಸಿದ್ದರಾಮಯ್ಯನವರ ಆತ್ಮ. DK ಶಿವಕುಮಾರ್ ಬದಲಾಗ್ತಿರುತ್ತೆ, ದೈತ್ಯವಾಗಿ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಇರಲಿ, ಆದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೇಕಲ್ವಾ? ಸಿದ್ದರಾಮಯ್ಯ ಮುತ್ಸದಿ ಆಗಂತದ್ದು ಕಾಲ ಈಗ ಬಂದಿದೆ. ಮುತ್ಸದಿ ರಾಜಕಾರಣವನ್ನು ಮಾಡಬೇಕು ಅವರು. ಈಗ ನೋಡಿ, ನಮ್ಮಲ್ಲಿ JDS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಬಾವುಟ ಕಟ್ಟಲಿಲ್ಲ, ಬ್ಯಾನರ್ ಕಟ್ಟಲಿಲ್ಲ, ಪಕ್ಷಕ್ಕೋಸ್ಕರವಾಗಿ ಏನು ತನು ಮನ ದಾರಿ ಇರಲಿಲ್ಲ. OBC ಟ್ರಂಪ್ ಕಾರ್ಡ್ ಇಟ್ಕೊಂಡು
ಅಧಿಕಾರಕ್ಕೆ ಏರಿದಂತವ್ರು ಏಕೈಕ ರಾಜಕಾರಣ ಅದೃಷ್ಟದ ರಾಜಕಾರಣಿ ಅಂತಂದ್ರೆ ಕರ್ನಾಟಕದಲ್ಲಿ ಕುಟುಂಬ ಸಿದ್ದರಾಮಯ್ಯ. ರಾಜಕಾರಣದಿಂದ ಬೇಸತ್ತಲ್ವಾ ಸರ್? ಹೇಳ್ತೀನಿ ಹೊರಗಾಕಿರೋದಲ್ಲ ನಿಮ್ಮಲ್ಲಿ ಸರ್? ಸಿದ್ದರಾಮಯ್ಯನವರ ಮಗ ರಾಜಕಾರಣಿ ಅಲ್ವಾ? ಅವ್ರ ಮಗ ರಾಜಕಾರಣಿ ಹೌದಲ್ರಿ, ಅದು ಕುಟುಂಬ ರಾಜಕಾರಣ ಅಲ್ವೇನ್ರಿ? ಕುಟುಂಬವೇ ಮತ್ತೆ ಯಾಕೆ ನಮ್ಮ ಬರೀ ದೇವೇಗೌಡರ ಮಗನೇ ಮತ್ತೆ ಕುಮಾರಸ್ವಾಮಿ ಟಾರ್ಗೆಟ್ ಮಾಡ್ತೀರಾ? ನಿಮ್ಮ ಕಾಂಗ್ರೆಸ್ ಪಕ್ಷ ಅದು ಅಲ್ಲ, ವಂಶ ಪರಂಪರೆ ಆಡಳಿತ ನಡೆಸಿದ 140 ಅಲ್ಲ ವರ್ಷ ಉಮೇಶ್ ಗೌಡ್ರೆ, ಈಗ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ತಮ್ಮ ರಾಜಕೀಯದಲ್ಲಿದ್ದಾರಾ ಗೊತ್ತಿಲ್ಲ ನಮ್ಗೆ, ಅವ್ರ ಹೆಂಡತಿ ರಾಜಕೀಯದಲ್ಲಿದ್ದಾರಾ ಸರ್, ಒಂದ್ ನಿಮಿಷ ಗೊತ್ತಿಲ್ಲ. ಸರ್, ಒಬ್ಬರಿದ್ರು ಸಾಕಲ್ವಾ ಸರ್? ಕುಟುಂಬವೇ ಪಕ್ಷ ಅಲ್ಲ, 100 ಜನ ಇರಬೇಕಾಗಿಲ್ಲ. ಇಲ್ಲ, ಇಲ್ಲ, ನೋಡಿ ಆಗ ಸರ್, ಹೋದ್ರೆ ಮತ್ತೆ ಇವತ್ತು ನಾವು ಸ್ಟಾಲಿನ್ ತಮಿಳುನಾಡು ಇವತ್ತು ರಾಜಕಾರಣದಲ್ಲಿ ಇವತ್ತು Yes, ಸ್ಟಾಲಿನ್ yes. ಇಲ್ವಾ? DMK ಪಕ್ಷ ಇಲ್ವಾ? I got it, sir. ಇವತ್ತು Correct. ಬಿಜೆಪಿ ಇಲ್ವಾ? ನೋಡಿ Right, ಸರ್, sir. ಅದು ಈಗ ನೋಡಿ Right. ಸರ್ವ ಪಕ್ಷದಲ್ಲಿ ಅದು ವ್ಯಾಧಿ ಆಗ್ಬಿಟ್ಟಿದೆ. ಹೌದು. ಅದನ್ನ ತೊಲಗಿಸಕ್ ಅವ್ರ ಆಗೋದಿಲ್ಲ. ಪಕ್ಷದಲ್ಲೂ ಇದೆ ಪ್ರತಿ ವ್ಯಾಧಿ, ಪಕ್ಷದಲ್ಲೂ ಬೇರೆ ಇದೆ ಪಕ್ಷದಲ್ಲೂ ಸರ್. ಇದೆ, ಅದನ್ನ ಇವತ್ತು ಒಪ್ಕೊಳ್ತೀನಿ, ಒಬ್ಬ appreciate ಗ್ರಾಮ ಮಾಡ್ತೀನಿ. ಪಂಚಾಯತ್ Please ಅಧ್ಯಕ್ಷ continue, ಇದೆ. sir. Okay. ಈಗ ಹೇಳ್ತೀನಿ. Come to the point. ಸಿದ್ದರಾಮಯ್ಯನವ್ರಿಗೆ ಈ ತರ ಅವರು ರಾಜಕಾರಣವನ್ನು ಮಾಡ್ಕೊಂಡ್ ಬಂದಿದೆ. ಅವರು ಸೇಫರ್ ಸೈಡ್ ಅಲ್ಲಿ ಬಂದ್ರು. ಯಾರು ಈಗ ದೇವೇಗೌಡ ಸಹಾಯ ಮಾಡಿಲ್ವಾ? ಕುಮಾರಸ್ವಾಮಿ ಅವರು ಸಹಾಯ ಮಾಡಿಲ್ವಾ? ಬಹುಸಂಖ್ಯಾತ ಲಿಂಗಾಯತ ಸಮುದಾಯ ಮಾಡಿಲ್ವಾ? ಇವತ್ತು ವರುಣಾಗ ಕ್ಷೇತ್ರಕ್ಕೆ ಬನ್ನಿ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬನ್ನಿ, ಕೇವಲ ಕುರುಬ ಸಮುದಾಯ ಮಾತ್ರ ಇದೆಯಾ? ಅಲ್ಪಸಂಖ್ಯಾತ ಸಮುದಾಯ ಮಾತ್ರ ಇದೆಯಾ? ಬಹುಸಂಖ್ಯಾತರು ಇರುವಂತದ್ದು, ಪ್ರಬಲ ಕೋಮಿನ ಜನಗಳು ಇರುವಂತದ್ದು ಇರ್ಲಿ. ನಾನು ಸಿದ್ದರಾಮಯ್ಯನ ವೈಯಕ್ತಿಕವಾಗಿ ದ್ವೇಷ ಮಾಡ್ತಾ ಇಲ್ಲ. ಆಯ್ತು. ಅಲ್ಲ, ಈಗ ಆ ಜನಗಳಿಂದ ಅಧಿಕಾರವನ್ನ ಪಡೆದು ಅಲ್ಲ, ಈಗ ನಾನು ಈಗ ನೋಡಿ ಒಂದ್ ನಿಮಿಷ ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಒಂದ್ ಮಿನಿಟ್ ಈಗ ಒಂದ್ ಮಿನಿಟ್ ಮೇಡಮ್, 1 minute. ಕುಟುಂಬ ರಾಜಕಾರಣ ಇರಬಹುದು ಅಥವಾ ಏನೇ ಇರಬಹುದು, ಜನ ಆಯ್ಕೆ ಮಾಡಿದ್ರೆ ತಾನೇ, ಹೌದು ಸರ್, ಜನ ಇಷ್ಟಪಟ್ರೆ ತಾನೇ ಆಗೋದು. ಸರ್, ಜನ ಈಗ ಇಷ್ಟಪಟ್ಟಿದ್ದಾರೆ. ನೀವೇನ್ ಹೇಳುದು, ಆ ಟ್ರಂಪ್ ಕಾರ್ಡು ಅವ್ರೇನು ಬ್ಯಾನರ್ ಸರ್, ಕಟ್ಟಲಿಲ್ಲ, ಈಗ ಏನೋ ಅವ್ರು ಅದೃಷ್ಟಶಾಲಿ ಹೇಳ್ತಾರೆ, ಅಂದ್ರಲ್ಲ. ಬಾಕಿಯಲ್ಲಿ ಹೇಳ್ತೀರಲ್ಲ ನೀವು, 42 ವರ್ಷಗಳ ಕಾಲ ನಾನು ಅಹಿಂದ ಧ್ವನಿ ಆಗಿ ಬಂದೆ ಅಂತಂದ್ರೆ ಬಾಕಿ ಧ್ವನಿ ಆಗ್ಲಿಲ್ವಂಗ್ರೆ ಸಿದ್ದರಾಮಯ್ಯ ಹತ್ರ ಮಾತಾಡಬಾರದು. ದೇವೇಗೌಡರೆಲ್ಲೂ ಮಾತಾಡಿಲ್ಲ. ಅಲ್ಲ, that is ನಾನು his ವರ್ಗದ trump ನಾಯಕ, card. ಒಕ್ಕಲಿಗ ಅಂತ ಹೇಳಿಲ್ಲ. ಈಗ ಇವತ್ತು ಡಿ ಕೆ ಸಿದ್ದರಾಮಯ್ಯನವರು ಮುತ್ಸದ್ದಿತನದಿಂದ ವರ್ತಿಸಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಮುತ್ಸದ್ದಿತನವನ್ನ ದೇವೇಗೌಡರು ಆ ರೀತಿ ವರ್ತಿಸ್ತಿಲ್ಲ ಅಂತಾನೆ ಸಿದ್ದರಾಮಯ್ಯನವರು ವಾದ. ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನವರು ಸೋನಿಯಾ ಗಾಂಧಿ ಅವ್ರ ಮನೆ ಮುಂದೆ ಹೋಗಿ ಹೇಳಿದ್ದಾರೆ ಏನಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ಸುತಾರಾಮ್ ಒಪ್ಪಿಲ್ಲ ಅವತ್ತು. ಇದಕ್ಕೆ ಬೇಕಾದ್ರೆ ಓಪನ್ ಡಿಬೇಟ್ ಇನ್ನೊಂದು ಸ್ವಲ್ಪ ಅಲ್ಲ, ಉಮೇಶ್ ಗೌಡ್ರಿಗೆ ಗೊತ್ತಿರುವಂತ ಸಿದ್ದರಾಮಯ್ಯವ್ರಿಗೆ ಯಾಕೆ ಅರ್ಥ ಆಗ್ಲಿಲ್ಲ ಅಂತ. ಅರ್ಥ ಆಗ್ಲಿಲ್ಲ ಅಂದ್ರೆ ಏನಾದ್ರು ದೇವೇಗೌಡರು ಮೋಸ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅಧಿಕಾರ ತರಕ್ ಬರ್ತಾರೆ, ತಪ್ಪು ಗ್ರಹಿಕೆಯಿಂದ ತಾಳ್ಮೆಯಿಂದ ಇರಬೇಕಿತ್ತು ಸರ್. ಈಗ ನಿಮ್ಮ ಪ್ರಕಾರ ಬೇಕಾಯ್ತು. ಈಗ ಇವತ್ತು ಉಪಮುಖ್ಯಮಂತ್ರಿ ಮಾಡ್ಲಿಲ್ವ ಸರ್? ನಾವಲ್ಲೇ 2 ಬಾರಿ ಉಪಮುಖ್ಯಮಂತ್ರಿ ಮಾಡ್ಲಿಲ್ವಾ? ವಿರೋಧ ಪಕ್ಷದ ನಾಯಕರು ಮಾಡ್ಲಿಲ್ವಾ? ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮಾಡ್ಲಿಲ್ವಾ? ಎಷ್ಟು ಪ್ರಬಲ ಖಾತೆ ಕೊಟ್ಟಿದ್ದು, 5 ಖಾತೆ ಕೊಟ್ಟಿದ್ದು ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಜೆಪಿಟಲ್ ಗವರ್ಮೆಂಟ್ ಅಲ್ಲಿ. ಇವತ್ತೆಲ್ಲ ಇಡೀ ರಾಜ್ಯದಲ್ಲೇ ಒಕ್ಕಲಿಗರ ಮೋಸ ಮಾಡಿದ್ರು ದೇವೇಗೌಡರು. ಎಕ್ಸ್ಪೆಲ್ ಮಾಡಿ ಇವರು 1 ನಿಮಿಷ ಸರ್, ಅಹಿಂದ ಸಭೆಯನ್ನ ಜೆಡಿಎಸ್ ನವರು ಹಿಂದೆ ಇತ್ತು ಸರ್. ಅಹಿಂದ ಸಭೆ ಮಾಡುವಂತದ್ದು ಏನಿತ್ತು? ಮನ್ಮನೆ ಅವ್ರಿಗೆ ಬೇಡ ಅಂದ್ರೆ ನಿಮಗೆ ತಾನೇ ಲಾಭ. ಒಂದ್ ನಿಮಿಷ, ನಿಮಗೆ ಯಾಕೆ ಕಾಳಜಿ? ಅದು ಕೇಳ್ತಾರದಿಷ್ಟೇ. ಉಮೇಶ್ ಗೌಡ್ರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಫರ್ಜಾನ್ ಅವರೇ, 1 ನಿಮಿಷ. ನಾನ್ ಕೇಳ್ತಾ ಇರೋದಿಷ್ಟೇ. ಈಗ ಅವರ ಸ್ವಭಾವ ಹೆಂಗೆ ಅಂತ ನೀವು ಹೇಳಕ್ ಹೊರಟಿದ್ದೀರಿ, ಆಯ್ತು. ಈಗ ಸ್ವಭಾವ ಇಲ್ಲಿ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ತಮ್ಮ ಲೆಕ್ಕಾಚಾರ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅನ್ಸುತ್ತಾ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ಸುತ್ತಾ, ಅಥವಾ ಅವರ ಸುಲಭವಾಗಿ ಇಳಿಯಲ್ಲ ಅಂತ ಅನ್ಸುತ್ತೆ? ಅದನ್ನ ಹೇಳಿ, ನಿಮ್ಮ ಅಭಿಪ್ರಾಯದಲ್ಲಿ. ಪಾಲಿಟಿಕ್ಸ್ ಸರ್, 8 ವರ್ಷಗಳ ಕಾಲ ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಿದ್ದಾರೆ. ಅವ್ರಿಗೆ ಕೊಟ್ಟಂತ ಎಲ್ಲಾ ಟಾರ್ಗೆಟ್ ಮುಗಿದೋಗಿದೆ. ಯಾವ್ದೋ ಕಾಂಗ್ರೆಸ್ ಪಕ್ಷದವರು ಎಲ್ಲವೂ ನೋಡಿದ್ದಾರೆ. ಈಗ ಅವ್ರು ಇಳಿತಾರ ಇಳಿಯಲ್ಲ ನಿಮ್ ಪ್ರಕಾರ? ನೀವು ಅವ್ರನ್ನ ಕಂಡಾಗ ಅವರ ಜಾತಕವನ್ನೇ ಬಲ್ಲಂತವ್ರು, ಅವ್ರು ಹೆಂಗೆ ಇನ್ ಅಂಡ್ ಔಟ್ ಎಲ್ಲ ಗೊತ್ತಿರುವಂತವ್ರು, ನೀವ್ ಹೇಳಿ. ಸರ್, ಅವ್ರು ನೋಡಿ ಸರ್, ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಏನು ಕಾಂಗ್ರೆಸ್ ಹೈಕಮಾಂಡ್ ಅಂತ ತೀರ್ಮಾನ ತಗೊಳ್ಳೋಕೆ ಬದ್ಧರಾಗ್ಲೇಬೇಕು ಈಗ ಅವರು. ಅಲ್ಲ, ಈಗ ಆಗ್ತಾರ ಇಲ್ವಾ? ನಿಮ್ಗೆ ಅವ್ರ ನೇಚರ್ ಬಗ್ಗೆ, ಈಗ ನೀವು ಅವ್ರ ನೇಚರ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅಧಿಕಾರವನ್ನು ಸರ್ ಅವರು ನೋಡಿ ಸರ್, ಈ ಸಲ ಒಕ್ಕಲಿಗರಿಗೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಲಿಲ್ಲ ಅಂದ್ರೆ ಒಕ್ಕಲಿಗರ ವಿರೋಧಿ ಅಣೆಪಟ್ಟೆ ಕಟ್ಕೋಬೇಕಾಗುತ್ತೆ. ಈ ವಿಚಾರದ ಒಂದು. ಎರಡನೇದು, ಅಧಿಕಾರ ಬಿಟ್ಕೊಡ್ಲಿ ಬಿಡಿ ಸರ್. ಅದು ಕುಮಾರಸ್ವಾಮಿ ಅವರಿಗೆ, ಸಾರಿ, JDS ಗೆ ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಯಾರಿಗೆ ಸರ್? ಅಲ್ಲಿ ಸರ್, ಅವರು ಸರ್ DK ಶಿವಕುಮಾರ್ ಆದ್ರೂ ನಮಗೇನು ಬೇಜಾರಿಲ್ಲ, ಯಾರಾದ್ರೂ ಬೇಜಾರಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ನೀವು ಹಿಂಸೆ ಹಾಕಿ ಬಿಟ್ಕೊಡ್ತಿದ್ದೀರಾ ಅಂತ. ಅದು ಆ ಹಣೆ ಪಟ್ಟಿಯನ್ನು ಬಿಟ್ಕೊಟ್ರೆ ನಿಮ್ಗೆ ಆಮೇಲೆ ಈಗ ನಿಮ್ ಪರವಾಗಾದ್ರೂ ಬರ್ತಾರ, ನಮಗೆ ಮತದಾರರು ಇದ್ದಾರೆ. ನಾವೇನು ಒಂದು ಕೇವಲ ಬಿಗ್ತಾ ಇದ್ದೀರಾ ಹಾಗಾದ್ರೆ ಇದರಲ್ಲಿ ಖುಷಿಯಲ್ಲಿ? ನಾನು ಆತರಲ್ಲ ಸರ್. ಈಗ ಅವರ ತೀರ್ಮಾನ ಆಗಿರೋ ನಡ್ಕೊಂಡು ಅಷ್ಟೇ ಹೇಳ್ತಾ ಇದ್ದೀನಿ. ಆದ್ರೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಏನಾದ್ರು ಅಧಿಕಾರವನ್ನು ಬಿಟ್ಕೊಡ್ಲಿ
ಕೊಡ್ಲಿಲ್ಲ ಅಂತಂದ್ರೆ ತೀರ್ಮಾನ ಹಂಗಾರೆ 2020 ಸರ್, ಸರ್ಕಾರನೇ ಉಳಿಯಲ್ಲ ನೋಡಿ ಈಗ. ಹೇಳೋದು ಸರ್, ಇದೇನಾದ್ರು ನೀವು ಅದನ್ನೆಲ್ಲ ತೀರ್ಮಾನ ಮರ್ತ್ಬಿಟ್ಟು ಆಗ್ಲಿಲ್ಲ ಅಂತಂದ್ರೆ- ಮಾತಾಡ್ತಿರಲ್ಲ. ಅಲ್ಲಲ್ಲ ಇಲ್ಲಿ ಬೇರೆ ತರ ಸರ್ಕಾರ ಆಗತ್ತೆ ಅಂತೀರಾ? ಆದ್ರೂ ಆಗಬಹುದು. ಸರ್ಕಾರ ಗಾಡಿ- ಬಿದ್ದೋಗುತ್ತೆ. ಸರ್ಕಾರ ಹೌದಾ? ಬಿದ್ದೋಗುತ್ತೆ ಸರ್. 28ಕ್ಕೆ ಬಿಜೆಪಿ ಜೆಡಿಎಸ್ ಬಾವುಟ ಹಾರಿಸ್ತಿದೆ. Got it, ಅನ್ನೋದು ನಿಮ್ಮ ಆಶೆ. ಆಶೆ ಎಲ್ಲ ನಿಮ್ಮ ಮೇಡಮ್, ಕಾಂಗ್ರೆಸ್ ಆಗುತ್ತೆ probability ನಮ್ಮ ಸಾಗುತ್ತೆ ಜನರು ಅಲ್ವಾ? ಹೇಗೆ ಡಿ ಕೆ ಶಿವಕುಮಾರ್ ನಾನು ಸದ್ಯದಲ್ಲೇ ಈಗ- ಮುಖ್ಯಮಂತ್ರಿ ಆಗ್ತಾರಾ? ಸರ್, ಒಂದ್ ನಿಮಿಷ ಹೇಳ್ತೀನಿ ಸರ್. ನಮ್ಮ ಯಾವ ಜನರು ಸರ್ಕಾರ? ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನ ಮಾಡಿ. ತೀರ್ಮಾನ ಮಾಡಿ. ನಾನು Got ಹೇಳ್ತಾ it. ಇದ್ದೇನೆ. ಹೈಕಮಾಂಡ್ Got it, ಡಿ ಕೆ got it, ಶಿವಕುಮಾರ್ got ಅವರೇ it, got it. Thank you all of you. Thank you. ಅದೇ ರೀತಿ ಎರಡು Thank ಸಾವಿರದ you. ಇಪ್ಪತ್ತಕ್ಕೆ Thank you. Thank you. Thank you. Thank you. Thank you. That's all for now. That's all for now. That's all for now. ನಮಸ್ಕಾರ.